ಸುಚಿ, ಅದು ನಮ್ಮ ಅವ್ಗ ವಯಸ್ಸಾಗೈತಿ, ಬರ್ತಾ ಬರ್ತಾ ವಯಸ್ಸಲ್ಲ, ಹಂಗೆಲ್ಲ ಮಾತಾಡ್ಬೇಡ ಸುಚಿ. ಅವಿ, ನೀನ್ ನನ್ನ ಮಾತು ಕೇಳ್ತೀಯ ಏನಿಲ್ಲ ಅಷ್ಟ ಹೇಳು. ನಾನು ಏನು ಹೇಳಾಕುಂತೀನಿ ಅಂತ ಪೂರ್ತಿ ಕೇಳು, ಆಮೇಲೆ ಮಾತಾಡವಿ. ಏನಾತ್ ಹೇಳ. ಅದು ಏನಾದ್ ಗೊತ್ತನ, ಆ ನಿಮ್ ತಮ್ಮ ವೀರೇಶ್ ಅದನಲ್ಲ, ನನಗ್ ಒಂದಿನ ಅತ್ತಿಗೆಮ್ಮ ಅನ್ನಂಗಿಲ್ಲ. ಆದ್ರೆ ನಾನು ಅವ್ನ ಚಾಕ್ರಿ ಎಲ್ಲ ಮಾಡ್ಬೇಕು. ಇಷ್ಟಕ್ಕ ಜಗಳ ಆತ? ಅಷ್ಟಕ್ಕ ಅಲ್ಲ ಅವಿ, ನಾನೇನಂದೆ ಅದನ್ನ ಅಣ್ಣ ಅಂತ ಕರಿ, ಅತ್ತಿಗೆಮ್ಮನ್ನ ಅತ್ತಿಗೆಮ್ಮ ಅಂತನಾರ ಕರಿ, ಹಂಗೆಲ್ಲ ಬಾಯಿ ಬನ್ನಂಗೆಲ್ಲ ಮಾತಾಡ್ಬೇಡ ಅಂತ ಹೇಳ್ದೆ. ಆದ್ರ ಅವ ಏನಂದ ಗೊತ್ತಾ, ಅವ ಏನ್ ನಮ್ ಸ್ವಂತ ಅಣ್ಣ ಅಲ್ಲ, ನಾವೇನು ಒಂದ ಹೊಟ್ಟೆ ಹುಟ್ಟಿವೇನೋ, ಅಣ್ಣ ತಮ್ಮ ನಂಗ್ ಬಾಳಕ ಹೋಗ್ಲಿ ಪಾಪ ಅನಾಥ ಆಗ್ತಾನಂತ ನಮ್ಮ ಅವ್ವ ಸಾಕ್ಯಾಳ ಅಂತ ಹೆಂಗ್ ಬೇಕಂಗ ಮಾತಾಡ್ತಾನ ಅವಿ. ಈ ಮಾತು ಅವ್ವ ಅಂದ್ಲಾ? ಇಲ್ಲ, ಆದ್ರ ಅವ ಹೇಳು ಮುಂದೆ ಇವ್ರು ಬೈಬೇಕಲ್ಲ, ಹಂಗ ನಿಂತಾರ. ಇಲ್ಲ ಅವಿ, ನಂಗಿದೆಲ್ಲ ಹೊಂದಂಗಿಲ್ಲ. ನೀನ್ ಅವ್ರ ಸಂಬಂಧದ ಎಷ್ಟು ದುಡ್ದು ಏನ್ ಮಾಡಿದ್ರು ಅವರೇ ನಿನಗ್ ನೆನ್ಸಂಗಿಲ್ಲ. ಯಾವತ್ತಿದ್ರು ನಿನ್ನ ಅವರು ಹೊರಗ್ ನವ್ನಂಗ ನೋಡಕ್ ಕುಂತಾರ, ತಿಳ್ಕೋ ಅವಿ. ಈ ಮಾತು ಅವ್ವ ಅಂದ್ಲಾ? ಸುಚಿ ಹೇಳ, ಈ ಮಾತು ಅವ್ವ ಅಂದ್ಲಾ? ಇಲ್ಲ, ಅವ್ರಂದಿಲ್ಲ. ಆದ್ರ ಅವ್ರ ಮಗ ಹೇಳು ಮುಂದೆ ಸುಮ್ನೆ ನಿಂತಿದ್ರಲ್ಲ, ಹೌದು ಅನ್ನಂಗ ಮಾತಾಡಿದ್ರು. ನಾನ್ ಕೇಳಿಸ್ಕೊಂಡಿನಿ ಅವಿ. ನೋಡವಿ, ನೀನು ದುಡ್ದು ರೊಕ್ಕನ ಇವ್ರಿಗೆ ಸುರ್ಯಾಕ್ ಕುಂತಿ, ಆದ್ರೆ ಇವ್ರು ಹಾಲು ಕುಡ್ದು ವಿಷ ಕಕ್ಕ ಕುಂತಾರವಿ. ತಿಳ್ಕೊ ನನ್ನ ಮಾತು. ನೋಡ್ ಸುಚಿ, ಆ ವೀರೇಶ ಸಣ್ಣವನು, ಅವನಿಗ ಏನು ಗೊತ್ತಾಗಂಗಿಲ್ಲ. ಹಂಗಂತ ನಾವು ಹಂಗ ಮಾಡಿದ್ರೆ ಹೆಂಗ? ಎಷ್ಟಾದ್ರೂ ನಾವಿಬ್ರು ದೊಡ್ಡೋರು, ಒಟ್ಟು ಸಂಭಾಳಿಸ್ಕೋ ಸುಚಿ. ಅವ ಹಂಗ ಮಾತಾಡ್ತಿರ್ಬೋದು, ಆದ್ರ ಅವ್ವ ಹಂಗಿಲ್ಲ. ಅವ್ವ ನನ್ನ, ಕಾವ್ಯಾನ ಮತ್ತ ವೀರೇಶ್ನ ಮೂವರನ್ನು ಭಾರಿ ಪ್ರೀತಿಯಿಂದ ನೋಡ್ಕೊಂಡಾಳ. ಆದ್ರೆ ನಾನ್ ದೊಡ್ಡವನಲ್ಲ, ತಿಳ್ಕೊಂತೀನಿ ಅಂತ ಸ್ವಲ್ಪ ನನಗೆ ಊಟಕ್ಕೆ ಲೇಟ್ ಆಗಿ ಕೊಡ್ತಿದ್ರು. ಅವಾಗವಾಗ ಸ್ವಲ್ಪ ಬೈತಿದ್ರು. ಹಂಗಂತ ನನ್ನನ್ನು ಒಟ್ಟ ಬಿಟ್ಕೊಟ್ಟಿಲ್ಲಲ್ಲ. ಹೋಗ್ಲಿ ಬಿಡು, ಅಂದ್ರ ನಂಗಂತಾರಲ್ಲ ಅನ್ಲಿ, ಏನಾಗಂಗಿಲ್ಲ ಸುಚಿ. ಇಷ್ಟಕ್ಕೆಲ್ಲ ಜಗಳ ಮಾಡ್ಬೇಡ. ಅವಿನಾಶ್ಗಿನ ಮೇಲೆ ಹೇಳಿ ಉಪಯೋಗ ಅಂತೂ ಇಲ್ಲ. ನಾವಿಬ್ರು ಜಗಳ ಆಡ್ಲಿ ಅಂತಾನೆ ಅವ್ರು ಜಗಳ ಹಚ್ಚಾಕುಂತಾರ. ಹೋಗ್ಲಿ ಬಿಡವಿ, ಅವ ಅತಿಗೆ ಮರ ಅನ್ಲಿ ಏನಾರ ಅನ್ಲಿ, ಆದ್ರ ಅವ್ರ ಸಂಬಂಧ ನಾವ್ ಯಾಕೆ ಜಗಳ ಆಡ್ಬೇಕು? ಆಗಿಂದ ಆಗೋತು, ಹೋಗ್ಲಿ ಬಿಡು. ಅದನ್ನ ಮುಂದಿಂದ ಮುಂದೆ ನೋಡ್ಕೊಳ್ಳೋನು. ಬಾ, ನಿಂಗೆ ಚಾ ಮಾಡ್ಕೊಡ್ಲಿ? ಸುಚಿ ನಮ್ಮ ಮನ್ಯಾಗಿನ ಪರಿಸ್ಥಿತಿ ನೋಡಿ ನಿಂಗೆ ಏನಾರ ಬೇಸರ ಕೂತಿತಾ? ಇಲ್ಲಪ್ಪ, ನನಗೇನು ಬೇಸರ ಇಲ್ಲ, ನಾ ಆರಾಮಾಗಿ ಅದೀನಿ. ಆದ್ರ ವೀರೇಶ ಹಂಗೆಲ್ಲ ಅನ್ಬಿಟ್ನಲ್ಲ ನಿನಗ, ನಂಗದ ಬೇಸರ ಆತ. ಅವನು ಹಂಗ ಹೇಳುದ್ ತಪ್ಪಲ್ಲ. ಹೌದು, ಆದ್ರ ಸಣ್ಣವನಲ್ಲ, ಹೋಗ್ಲಿ ಬಿಡು, ಮನ್ಸಿಗೆ ಹಚ್ಕೋಬೇಡ. ಅದು ಏನೋ ಒಂದ್ ವಿಷಯ ಹೇಳ್ಬೇಕಿತ್ತು. ಏನ ಅವಿನಾಶ್? ಇವತ್ತು ಕಾರ್ ಹೊಡೆದಿದ್ದು ರೊಕ್ಕ ಬಂತು, 3,000 ರೂಪಾಯಿ. ಅವನ್ ಕೈಯಾಗ ಕೊಡ್ಲಾ? ಅಲ್ಲ, ನಿನ್ ಕೈಯಾಗ ಪಗಾರ ಕೊಟ್ಟಿದ್ದಕ್ಕೆ ಏನಾರ ಜಗಳ ಕುಂತೇನು ಮನ್ಯಾಗ? ಅವಿನಾಶ್, ಈಗ ಮನೆ ಜವಾಬ್ದಾರಿ ನಾನ್ ನೋಡ್ಕೊಳಕ್ ಕುಂತೀನಲ್ಲ, ಎಲ್ಲರಿಗೂ ಟೈಮಿಗೆ ಏನೇನ್ ಊಟ ಕೊಡ್ಬೇಕು, ಏನೇನ್ ಮಾಡ್ಬೇಕೆಲ್ಲ ಮಾಡಕುಂತಾನಿ. ಇದ್ರ ಮೇಲೂ ನಿನಗ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹೋಗು, ಅತ್ತಿಯವ್ರ ಕೈಯಾಗ ಕೊಡು. ನಾನೇನು ಅನ್ನಂಗಿಲ್ಲ. ಈ ಮನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ನಮ್ಮ ಅವ್ವ ಅಪ್ಪನ ಮನೆಗೆ ಹೋಗಿ ಸೆಟಲ್ ಆಗ್ಬಿಡ್ತೀನಿ. ಬೇಕಾದ್ರೆ ನೀನು ಅಲ್ಲೇ ಬಾ. ಸುಚಿ ಅಯ್ಯೋ ದೇವ್ರೆ, ನಿಂತ್ಕೋ ಸುಚಿ. ಮತ್ ನೀನ ಅಂದಿ ರೊಕ್ಕ ನಿಮ್ಮ ಅವ್ವನ್ ಕೈ ಕೊಡ್ತೀನಿ ಅಂತ. ಇಲ್ಲ ಕೊಡಂಗಿಲ್ಲ. ಈ ತಿಂಗಳ ನೀನ ನೋಡ್ಕೊಳಕ್ ಕುಂತಿಲ್ಲ, ಈದ್ ರೊಕ್ಕನು ನೀನ ಇಟ್ಕೋ. ಹಾ, ಆದ್ರೆ ಅತ್ತಿಯರಿಗೆ ಹೇಳ್ಬೇಡ್ರಿ. ಎದಕ್ಕ ಅವ್ಗೆ ಇದಕ್ಕೆ ಹೇಳ್ಬಾರ್ದು? ಅವಿ, ನೀ ನನ್ ಮಾತು ಕೇಳ್ತೀನಿಲ್ಲ. ಆತಾತ್, ಇದ್ರ ಮಧ್ಯೆ ನಾನು ಬರಂಗಿಲ್ಲ. ನೀ ಬಲ, ನಮ್ಮ ಅವು ಬಲ. ಆದ್ರೂ ಅವಿ, ಅತ್ತಿಯರು ಯಾವಾಗ್ಲೂ ನಿನಗೊಂಥರ ವೀರೇಶ್ಗೊಂಥರ ಮಾಡಂಗಿಲ್ಲ. ಯಾವಾಗ ಮಾಡ್ತಾರ, ಮಾಡಿ ಬಿಡು. ಆದ್ರೂ ನೀನು ಅಂಗಡಿಯಿಂದ ಬಂದ್ಮೇಲೆ ನಿಂಗೆ ಒಂದ್ ಕಪ್ ಚಹಾ ಕೊಡ್ಲೇನೋ ಅಂತಾನು ಕೇಳಂಗಿಲ್ಲ. ಆದ್ರೂ ವೀರೇಶ ಬಂದ್ ಕುಟೇನ ಹಾಲು ಕುಡಿ, ಏನಾರ ತಿನ್ನು, ಬಿಸ್ಕಿಟ್ ತಿನ್ನು, ಬ್ರೆಡ್ ತಿನ್ನು, ಊಟ ಮಾಡ್ತೀನೋ, ಹಸುವಾಗಿ ತಿನ್ನು ಅಂತ ಎಷ್ಟು ಕಾಳಜಿ ಮಾಡ್ತಾರ. ಆದ್ರೆ ನೀನು ಮಾಡಂಗೇ ಇಲ್ಲ. ಯಾಕೆ ಮಾಡಂಗಿಲ್ಲ ಅಂದ್ರೆ ನೀನ್ ಅದಿಯಲ್ಲ ನನ್ನ ಕಾಳಜಿ ಮಾಡಕ, ಅದಕ್ಕೆ ಮಾಡಂಗಿಲ್ಲ. ಸುಚಿ, ಇಂಥವೆಲ್ಲ ಕೆಟ್ಟ ಯೋಚನೆ ತಲೆಯಿಂದ ಕಿತ್ತಾಕ್ಬಿಡು. ಆರಾಮಾಗಿರೋ, ನಾವೆಲ್ಲರೂ ಒಂದ ಈ ಮನ್ಯಾಗ. ಆದ್ರೆ ನಿನಗ ಹಂಗ ಅನಸ್ತತಿ, ಹೋಗ್ಲಿ ಬಿಡು. ಈಗ ನಾನ ಚಾ ಮಾಡ್ಕೊಂಬರ್ಲೇನ? ನಾ ಮಾಡಿದ ಚಾ ಕುಡಿತೀಯಲ್ಲ? ನೀ ಚಾ ಮಾಡ್ತೀಯ, ಅದ್ ಮಾಡ್ಕೊಂಬ. ಅವಾಗ ವೀರೇಶ್ಗನು ಕರಿ, ಅವ್ರು ಕುಡಿಲಿ. ಅಪ್ಪ ಬರ್ಬೋದೇನ? ಓಡ್ ಜಾಸ್ತಿನ ಚಾ ಮಾಡ್ತೀನಿ ತಗೋ. ಹಾ, ಅದಂಗ ಮಾಡ. ತಡಿ, ಅಂಜಲಿ ಅಕ್ಕಗೂ ಕರ್ಕೊಂಬರ್ತೀನಿ. ಅವರು ಮೊನ್ನೆ ಹಿಂಗ್ ಬಂದು ಹಿಂಗ ಹೋಗ್ಬಿಟ್ರು, ಅತ್ತಿಯರ ಬಾಯಿ ಬಂದಂಗ ಮಾತಾಡಿದ್ದಕ್ಕ. ಹೌದೌದು, ಅಂಜಲಿ ಅದ್ಗೆ ಮಗನು ಕರ್ಕೊಂಬಾ, ನಾ ಚಾಗಿಡ್ತೇನೆ. ಆತ್ ತಗೋ. ಪಾಪ ಅವಿನಾಶ್, ಅವ್ರ ತಾಯಿ ಮತ್ತು ತಮ್ಮನ ಬುದ್ಧಿ ಗೊತ್ತಿಲ್ಲ, ಅವ್ರ ಪರವಾಗಿ ಮಾತಾಡ್ತಾನ. ಗೊತ್ತಾದ್ಮೇಲೆ ಏನೇನಾಯ್ತೋ ಏನೋ. ಇಷ್ಟು ಮುಗ್ಧತೆ ಇರಬಾರ್ದು ಮನುಷ್ಯನಿಗ. ಅತಿ ಮಾಡ್ತೀನಿ ನಿನಗ. ನಿನ್ನ ಮುದ್ದಿನ ಮಗ ವೀರೇಶನ ನಿನಗ್ ಲದ್ದಿ ತಿನ್ಸೋದು ನೋಡ್ ನೀನು. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಪೂರ್ತಿ ನೋಡಿ ಕಮೆಂಟ್ ಮಾಡಿ ಪ್ಲೀಸ್. ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಮಿಸ್ಟರ್ ಕಿರಣ್. ಯಾರಪ್ಪ ಈ ನಮೂನಿ ಮರ್ಯಾದೆ ಕೊಟ್ಟು ಕರೆಯೋರು? ಅದು ನೀವಾ? ಹೌದು, ನಾನು. ಈಗೇನು ಚಲೋ ಮಾತಿಲೆ ರೊಕ್ಕ ಕೊಡ್ತೀಯಾ? ಕೈ ಕಾಲು ಮುರಿದು ಎತ್ತಾಕೊಂಡು ಹೋಗ್ಬೇಕಾ? ಇಲ್ಲಪ್ಪ, ನಾನು ರೊಕ್ಕ ಕೊಡ್ತೀನಿ ಅಂತಾನೆ ಹೇಳಿನಲ್ಲ. ಇನ್ನೂ 1-2 ದಿನ ಟೈಮ್ ಕೊಡ್ತೀನಿ. ಟೈಮ್ ಎಷ್ಟು ಕೊಡ್ಬೇಕು? ಫೋನ್ ಎತ್ತಿಲ್ಲ. ನಮ್ ಬಾಸ್ ಫೋನ್ ಮಾಡಿದಾಗ ಫೋನ್ ಎತ್ತಿಲ್ಲ. ಬಡ್ಡಿ ಇಲ್ಲ. ರೊಕ್ಕ ನಿಮ್ಮಪ್ಪ ಕೊಟ್ಟ, ನಾನು ಈಗಿಂದೀಗ ರೊಕ್ಕ ಬೇಕು. ಅಲ್ಲ, ರೊಕ್ಕಿಲ್ಲ. ಕೊಡ್ತೀನಿ, ಇನ್ನೂ 1-2 ದಿನದಾಗ ಖಾಯಂ ಕೊಟ್ಟ ಬಿಡ್ತೀನಿ. ತಡಿ, ಫೋನ್ ಹಚ್ತೀನಿ, ನಮ್ಮ ಬಾಸ್ಗ ಕೇಳ್ತೀನಿ ತಡಿ. ಅಯ್ಯೋ ದೇವ್ರೆ, ಅಲ್ಲ ಯಾರು ಇಲ್ಲ ಅಂತ ನಾನು ಮನೆ ಕಡೆ ಬಂದ್ರ ಇವ್ರು ಇಲ್ಲೇ ಬಂದ್ಬಿಟ್ಟಾರ.
ಫೋನ್ ಎತ್ತಿಲ್ಲ, ಕಿಸೆದಾಗ ಒಂದು ನಯ ಪೈಸೆ ಇಲ್ಲ. ಇವ್ರು ಮೊದ್ಲೇ ಹೇಳ್ಯಾರ ರೊಕ್ಕ ಟೈಮಿಗೆ ಕೊಡ್ಲಿಲ್ಲ ಅಂದ್ರೆ ಕೈ ಕಾಲು ಮುರಿದು ಮೂಲ್ಯಾಗ ಕುಂದಿರ್ಸ್ತೀನಿ ಅಂತ. ಏನೇನ್ ಆಕೈತೋ ಏನೋ ಇವತ್ತು. ಹಲೋ ಬಾಸು, ಅದು ಕಿರಣ ಸಿಕ್ಕ. ಸಿಕ್ಕನೇನವ ಒದ್ದೇಳ್ಕಂಬ ಅವನನ್ನ. ಆತ್ರಿ ಬಾಸು. ಬೇಡ ತಡಿ, ಕಾರ್ ಅಲ್ಲೇ ಒಳಸು. ಬಸಪ್ಪ, ಕಿರಣ ಬಾಡಿಗೆ ಮನೆ ಕಿರಣ ಅಲ್ಲಿ ಗಾಡಿ ಓಡಿಸು. ಅಲ್ಲೇ 4 ಮಂದಿ ಮುಂದೆ ಒದ್ದಿ ಬಡ್ಡಿ ವಸೂಲಿ ಮಾಡ್ತೀನಿ. ರೀ ಬಾಸು, ಬರ್ರಿ ಬಾಸು ಬರ್ರಿ. ಏನಂದ್ರು? 2 ನಿಮಿಷದಾಗ ಇಲ್ಲಿ ಬರ್ತಾರಂತ, ಬಂದ ಮೇಲೆ ಕೇಳು. ಯಪ್ಪ ದೇವ್ರೆ. ಅಲ್ಲ ಸರ, ಮಾತ್ನಾಗ ಇರ್ಬೇಕ್ರಿ, ಹೊಡಿಯೋದು ಬಡಿಯೋದು ಯಾಕೆ ಮಾಡ್ತೀರಿ? ಮಾತ್ನಾಗ ಇರ್ಬೇಕಾ? ಅಲ್ಲ ಬಡ್ಡಿ ಹಂಗ ರೊಕ್ಕ ತಗೊಂಡಿಂದೆ ಹೆಂಗ್ ಮುಟ್ಟಿಸ್ಬೇಕ? ಕನ್ನಡಿ ಒಳಗ್ ಮಕ ನೋಡ್ಕೊಂಡಂಗ್ ಇರ್ಬೇಕು ವ್ಯವಹಾರ. ರೊಕ್ಕ ತಗೊಳ್ಳೋ ಮುಂದ್ ಒಂಥರ, ರೊಕ್ಕ ತಗೊಂಡಿಂದೆ ಒಂಥರ ಅಂದ್ರ ಸುಮ್ನೆ ಇರ್ತಾರ. ನಾನು ಮೊದ್ಲ ಹೇಳಿ. ಅಲ್ಲ ರೊಕ್ಕ ಕೊಡ್ತೀನಲ್ಲ ಇನ್ನ 1-2 ದಿನದಾಗ. ಕೊಡಂಗಿಲ್ಲ ಅಂದ್ರೆ ಒಂದು ಮಾತು. ಬಡ್ಡಿ ಮಗನ, ಫೋನ್ ಎತ್ತಕ್ಕೆ ಏನ್ ಹಾಡಾಗಿತ್ತು ನಿನಗ? ಫೋನ್ ಎತ್ತಿ ಮಾತಾಡ್ಬೇಕಲ್ಲ. ನನಗೇನು ಇಬ್ರ ಬಡ್ಡಿ ರೊಕ್ಕ ಇಸ್ಕೊಂಡವ್ರು. ನಿನ್ನಂಗ್ ಮಾಡ್ದವ್ರಿಗೆ ನಾನು ಹಿಂಗ ಮಾಡುದು. ಈಗ ನನ್ನ ರೊಕ್ಕ ಅಸಲು ಬಡ್ಡಿ ಸೇರಿ ಎಣಸು. ಇಲ್ಲ ಭಿಕ್ಷೆ ಬೇಡವಾ, ಗುಡಿ ಮುಂದೆ ಕುಂತ ಭಿಕ್ಷೆ ಬೇಡಿ ಎತ್ತಾದ್ರೂ ನಂಗೆ ರೊಕ್ಕ ಬೇಕಿವತ್ತು. ಸರ ಕೊಡ್ತೀನ್ರಿ, ತಪ್ಪಾಗೈತಿ. ನಾನು ಫೋನ್ ಎತ್ಲಾರದು ನಿಜ ತಪ್ಪಾಗೈತಿ. ಹಂಗಂತ ಇಷ್ಟೊಂದು ನಂಗೆ ಹಿಂಸೆ ಕೊಡ್ಬೇಡ್ರಿ. ಕೊಡ್ತೀನಿ, ನಾನು ನಿಮ್ ರೊಕ್ಕ ಕೊಡ್ತೀನಿ ಸರ. ಇನ್ನ 1 ತಿಂಗಳ ಟೈಮ್ ಕೊಡ್ರಿ, ಅಸಲು ಬಡ್ಡಿ ಸೇರ್ಸಿ ಕೊಟ್ಬಿಡ್ತೀನಿ. ಇಲ್ಲ ಆಗಂಗಿಲ್ಲ. ಈ ಮಾತು ನೀ ಮೊದ್ಲು ಕೇಳ್ಬೇಕಿತ್ತು. ಅದನ್ ಬಿಟ್ಟು ಫೋನ್ ಎತ್ಲಾರ್ದಂಗ ಮತ್ತೆ ನನಗೆ ಎದುರು ಮಾತಾಡಿದ್ರ ನಾ ಸುಮ್ನೆ ಇರ್ಬೇಕಾ? ಇಲ್ಲ ನಂಗೆ ಈಗ ರೊಕ್ಕ ಬೇಕು. ಯಾರಿಗ್ ಫೋನ್ ಹಚ್ತಿ ಹಚ್. ಸರ ತಪ್ಪಾತ್ರಿ. ನನಗ್ ರೊಕ್ಕ ಬೇಕಲೇ ಮಗನ. ಅಷ್ಟಕ್ಕೂ ಬಡ್ಡಿ ವ್ಯವಹಾರ ಮಾಡಕ ನಿಮಗ ಲೈಸೆನ್ಸ್ ಯಾರು ಕೊಟ್ಟಿದ್ದು? ಲೈಸೆನ್ಸ್ ಐತಾ? ಲೈಸೆನ್ಸ್ ಇಲ್ದಂಗ ನೀವು ಬಡ್ಡಿ ವ್ಯವಹಾರ ಮಾಡಿದ್ರ ಪೊಲೀಸ್ ಕಂಪ್ಲೇಂಟ್ ಆಗತ್ ನೋಡ್ರಿ. ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಕೈತಿ ಈಗ. ಜಾನ್ಯ, ಇವನನ್ನ ಓಮಿನಿ ಗಾಡಿಗೆ ಎತ್ತಾಕೊಂಡು ನಾನು ಅಡ್ಡಕ್ಕೆ ಕರ್ಕೊಂಬರ್ರಿ. ಲೈಸೆನ್ಸ್ ತೋರ್ಸುನು. ಏನ ನನಗ ಪೊಲೀಸ್ ಕನೆಕ್ಷನ್ ಐತಿ, ರಾಜಕಾರಣಿ ಒಳಗ್ ಕನೆಕ್ಷನ್ ಐತಿ. ಏನ ಲೈಸೆನ್ಸ್ ಕೇಳ್ದಿಲ್ಲ, ಅಲ್ಲೇ ನೀನು ಮಾಡಿದ್ದು ದೊಡ್ಡ ತಪ್ಪು. ಇನ್ನ ನೀನ್ ನನ್ನ ಅಡ್ಡಕ್ಕೆ ಬರಾಕ ಬೇಕೀಗ. ಆತ ಬಾಸು, ನಾ ಕರ್ಕೊಂಬರ್ತೀನಿ. ನೀವು ಗಾಡಿ ಒಳಗೆ ಕುಂದರ್ ಹೋಗ್ರಿ. ಈ ಬಡ್ಡಿ ಮಗ್ಗ ಒದ್ದು ಹೇಳ್ಕೊಂಬ. ಅಯ್ಯೋ ದೇವ್ರಿ, ಲೈಸೆನ್ಸ್ ಕೇಳಿ ತಪ್ಪು ಮಾಡ್ಬಿಟ್ನಾ? ಸರ ತಪ್ಪಾತ್ರಿ. ಸರ ಎದ್ದೇಳ ಮ್ಯಾಗ ಜಾಡ್ಸಿ ಒದಿಬೇಕನ? ಸರ ನಿಮ್ಮ ಕಾಲಿಗೆ ಬೀಳ್ತೀನ್ರಿ, ನನ್ನನ್ನು ಬಿಟ್ಟು ಬಿಡ್ರಿ ಸರ. ಇಷ್ಟೊಂದೆಲ್ಲ ಹೊಡೆದಿರಿ, ಇನ್ನ ಹೊಡಿತೀರಾ? ಬಿಟ್ಟು ಬಿಡ್ರಿ ಸರ. ಬಿಡ್ಬೇಕಾ? ಅಡ್ಡಕ್ ಬಾ, ನಿಂಗ್ ಬಿಡ್ತೀನಿ. ಯಪ್ಪ ಹೊಡಿಬೇಡ್ರಿ ಸರ, ಹೊಡಿಬೇಡ್ರಿ, ಬಿಡ್ರಿ ನನ್ನನ್ನ, ಬಿಡ್ರಿ ಸರ. ಅಯ್ಯೋ ದೇವ್ರಿ, ಶೀಲಾಗರ ಫೋನ್ ಹಚ್ಬೇಕು. ಜೋರಾಗಿ ಜಗಳ ಮಾಡ್ಯಾರ ಅನಸ್ತತಿ. ಅದಕ್ಕಾಕಿ ಹೊರಗೆ ಹೋದ್ಲು, ಇವ ಒಳಗ ರೂಮ್ ಸೇರ್ಕೊಂಡಾನ ಅನಸ್ತತಿ. ಇವ್ ಬಾರ ಅಂಜಲಿ ಅಕ್ಕ ಬಾ. ಯಾರ ಏನಾರ ಅಂದ್ರ ನಾನ್ ನೋಡ್ಕೊಂತೀನಿ. ಬಾರ ಅಂಜಲಿ ಅಕ್ಕ ಬಾ ಅಂದ್ರ ಹೆಂಗ್ ಮಾಡ್ತಿದಿ? ಅಲ್ಲ ಈಕೆ ಯಾಕೆ ಬಂದ್ಲು? ಏನ್ ಜಗಳ ಬಿಡ್ಸಕ್ ಬಂದ್ಲನ? ಸುಚಿತ್ರ, ಯಾಕೆ ವಾಕಿನ್ ಕರ್ಕೊಂಡ್ ಬಂದಿ? ಎಲ್ಲರ ಮನ್ಯಾಗ ಜಗಳ ಇರುದ, ಯಾರ ಮನ್ಯಾಗ ಜಗಳ ಇರಂಗಿಲ್ಲ. ಒಟ್ಟು ಮನಿಗ ಬಂದವರು ಸಸ್ತ್ಯರು ಅನುಸರಿಸ್ಕೊಂಡು ಹೋಗ್ಬೇಕು. ಜಗಳ ಯಾವ ಜಗಳ ರೀ ಅತ್ಯಾರ? ನೀವು ಇನ್ನ ಆ ಮಾತೊಳಗದಿರನ ವೀರೇಶ ಹಂಗಂದ ಹಿಂಗಂದ ಅಂತ. ಅದನ್ ಬಿಟ್ಟು ಯಾವ ಕಾಲ ಆತ್ರಿ ಅತ್ಯಾರ? ಅವ್ರು ಮಾಡಿದ್ದವ್ರು ತಿಂತಾರ ಮುಂದೊಂದ್ ದಿನ ಅಂದ್ರ ನೀವ ಹೇಳಿದ್ರಲ್ಲ ಮುಂದೊಂದ್ ದಿನ ಅವನಿಗೆ ತಿಳಿತೈತವ ಅಂತ. ಇನ್ನ ಸಣ್ಣವನದನಲ್ಲ, ಅದಕ್ಕ ಅವನ್ ವಿಚಾರ ಬಿಟ್ಬಿಟ್ಟೆ. ಈಗ ಅಂಜಲಿ ಅಕ್ಕ ಬಂದಿದ್ದ ಚಾ ಕುಡಿಯಾಕ, ನೀನೆ ಹಂಗ ಹೋಗ್ಬಿಟ್ಲು. ಅದಕ್ಕ ಅವಿನಾಶ ಚಾ ಮಾಡಕ್ ಕುಂತಾರ ಕರ್ಕೊಂಡ್ ಬಂದೇನ್ರಿ. ನೀವು ಕುಂದರಿ ಅತ್ತೀರ, ಚಾ ಕುಡೀರಂತ. ನಾನು ಏನೋ ಅನ್ಕೊಂಡ್ಬಿಟ್ಟಿದ್ನಲ್ಲ, ದೊಡ್ಡ ಜಗಳ ಆಗಿ ಈಗ ಈಕಿ ತವ್ರ ಮನೆಗೆ ಹೋಗ್ಬಿಡ್ತಾಳ ಅಂತ. ಈಕಿ ತವ್ರ ಮನೆಗೂ ಹೋಗ್ಲಿಲ್ಲ, ಮತ್ ಗಂಡನ ಕೈಲಿ ಚಾ ಮಾಡಿಸ್ಕೊಂಡು ಕುಡಿಯಾಕ ಕುಂತಾಳ. ಅಲ್ಲ ಏನ್ ನಡ್ಯಾಕ ಕುಂತತಿಲ್ಲಿ? ಅಂಜಲಿ ಅಕ್ಕ ನೀ ಕುಂದರ್. ಯಾರ ಏನಾರ ಅಂದ್ರ ತಲೆ ಕೆಡಿಸ್ಕೋಬೇಡಕ್ಕ, ಅನ್ನೋರು ಅಂತಿರ್ತಾರ. ಬೆಂಡ್ಲಿ ನನಗ ಅಂತಾಳ ನೋಡು. ಅದ್ಗೆಮ್ಮ ಚಾ ಗಿಟ್ಟನ್ರಿ? 2 ನಿಮಿಷ ಆಕೈತ್ ತಡ್ರಿ. ಚಾ ಜೋಡಿ ಬಿಸ್ಕೆಟ್ ತಿಂತೀರಾ ಏನ ಬ್ಯಾರೆ ಏನಾರ ತರಸ್ಲೇನ್ರಿ? ಅಯ್ಯೋ ಬ್ಯಾಡ್ರಿಪ್ಪ, ಬರೀ 1 ಕಪ್ ಚಾ ಕೊಡ್ರಿ ಸಾಕು. ಸುಚಿತ್ರ ಒಟ್ಟ ಬಿಡಬಲ್ಲ, ಬರ್ರಿ ನೀನು ಏನು ಕುಡಿಲಿಲ್ಲ, ನೀವು ಹಂಗ ಹೋದ್ರಿ ಅಂತ ಹೇಳ್ಕೊಂಡ ಬಂದ್ಬಿಟ್ಲ. ನಮ್ಮ ಅತ್ತಿಯರು ಹೊರ ಕುಂತಾರಿ, ಮತ್ ನೋಡಿ ಬೈತಾರ. ನಾ ಲಗುನ ಹೋಗ್ಬೇಕು. ನೋಡು ಅವಿನಾಶ, ಅಂಜಲಿ ಅತ್ತಿ ಅಂದ್ರ ಅದು ಎಷ್ಟು ಹೆದರ್ತಾಳ. ಸುಚಿತ್ರ ಅದಾಳಪ್ಪ, ಮಕ್ಕ ಕೊಡ್ದಂಗ ಮಾತಾಡ್ತಾಳ. ದೇವ ನೀನ ಹೇಳ್ತಿಲ್ಲ, 5 ಬೆರಳು ಸಮ ಇರ್ತಾವನು, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರ ಅಂತ. ಹಂಗತಿ ಆಕಿ ನೇರಿ ಹೇಳ್ಬಿಡ್ತಾರ. ಅದ್ಗೆಮ್ಮ ಓಟು ಹೆದರ್ತಾರ ಅಷ್ಟ. ಹೌದು ಬಿಡಪ್ಪ, ನಾನು ಎಷ್ಟು ಉಗುದ್ರೂ ನಿಮ್ಗ ಹತ್ತವಲ್ತದು. ಇವತ್ತೇನ್ರಿ ಏನಾರ ಸ್ಪೆಷಲ್ ಚಾ? ಏನಿಲ್ರಿ ಅದ್ಗೆಮ್ಮ, ಸುಚಿತ್ರ ಭಾಳ ಬೇಸರ ಮಾಡ್ಕೊಂಡಿದ್ಲ ರೀ ಇವತ್ತು. ಯಾಕ ಮನ್ಸಿಗೆ ಒಂಥರ ಮಾಡ್ಕೊಂಡಿದ್ಲ, ಅದಕ್ಕ ಆಕಿ ಖುಷಿ ಪಡ್ಸಕ ಚಾ ಮಾಡಕ್ ಕುಂತನ್ರಿ. ಚಾ ಎಲ್ಲ ಉಕ್ಕಿ ಹಾಳಾಗೋತದ. ಹ್ಞೂ ತರ್ತೀನಿ. ಈಕೆ ಸುಚಿತ್ರ ಭಾರಿ ಪುಣ್ಯ ಮಾಡಿವ ನೀನು, ಅಣ್ಣಾರ್ ಸಿಗಾಕ. ಮತ್ತೆ ಕೇಳ್ತಿರನು, ಅವರಂತ ಗಂಡ ಸಿಗಾಕ ಬಾಳ ಪುಣ್ಯ ಮಾಡೇನ್ ನಾನು. ನನ್ನ ಅವಿನಾಶಿನ ಮಧ್ಯೆ ಯಾರು ಹುಳಿಯಿಂದ ಬಂದ್ರು ನಾನ್ ಬಿಡಂಗಿಲ್ಲ. ಚಾ ತಗೋರಿ ಎಲ್ಲರೂ. ಹೆಂಗಾಗೈತಿ ಕುಡ್ದು ಹೇಳ್ರಿ.
ಇವು ಚಾರ ಮಸ್ತಾಗೈತ್ ನೋಡ್ರಿ ಅಣ್ಣಾರ ಭಾರಿ ಆಗೈತ್ರಿ ಅವಿ ಚಲೋ ಆಗೈತಿ ಚಾ ಯವ್ವ ಚಾ ಹೆಂಗಾಗಿತ್ ಬಿ ಅಡ್ಡಿ ಇಲ್ಲ ತಗೋರಪ್ಪ ನಾ ಹೊರಗ್ ಕುಂತು ಕುಡಿತೀನಿ ವೀರೇಶ್ ಒಂದ್ ಕಪ್ ಇದ್ರೆ ಕೊಟ್ಟು ಬಿಡು ಅವನಿಗೂ ಅಣ್ಣನ ನೀವು ಚಾ ತಗೋರಲ್ಲ ಹ್ಞೂ ರೀ ವೀರೇಶ ಕೊಟ್ಟು ನಾನು ತಗೋತೀನಿ ನೋಡ್ರಿ ಈ ಚಾ ಕುಡೀರಿ ನೀವು